ಪಿಎನ್ಜಿ ಇದ್ದರೆ ಎಲ್ಪಿಜಿ ಸಿಲಿಂಡರ್ ಇಲ್ಲ. ಕೇಂದ್ರದ ಹೊಸ ನಿಯಮದಿಂದ ಜನರಿಗೆ ಶಾಕ್. ಏನಿದು ಪಿಎನ್ಜಿ? ಹಾಗ್ದ್ರೆ ಎಲ್ಪಿಜಿ ಗ್ಯಾಸ್ ಸಿಗುತ್ತಾ ಇಲ್ವಾ? ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ್ಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಹೌದು, ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯ ಅಡುಗೆ ಅನಿಲ ಬಳಕೆಯಲ್ಲಿ ಮಹತ್ವದ ಬದಲಾವಣೆ ತರಲು ಮುಂದಾಗಿದೆ. ಪಿಎನ್ಜಿ ಅಂದ್ರೆ ಪೈಪ್ ಮೂಲಕ ಬರುವ ನೈಸರ್ಗಿಕ ಅನಿಲ ಸಂಪರ್ಕ ಹೊಂದಿರುವ ಮನೆಗಳಿಗೆ ಗೃಹ ಬಳಕೆಯ ಎಲ್ಪಿಜಿ ಸಿಲಿಂಡರ್ ನೀಡಬಾರದು ಎಂಬ ನಿಯಮವನ್ನು ಸರ್ಕಾರ ರೂಪಿಸಿದೆ. ಪೈಪ್ಲೈನ್ ಸೌಲಭ್ಯ ಇರುವ ಮನೆಗಳಲ್ಲಿ ಒಂದೇ ಸಮಯದಲ್ಲಿ 2 ರೀತಿಯ ಅನಿಲ ಬಳಕೆಯನ್ನು ನಿಲ್ಲಿಸುವುದೇ ಈ ಕ್ರಮದ ಮುಖ್ಯ ಉದ್ದೇಶ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈ ನಿಯಮವನ್ನು ಅಗತ್ಯ ವಸ್ತುಗಳ ಕಾಯ್ದೆಯ ಅಡಿಯಲ್ಲಿ ತರಲಾಗುತ್ತಿದ್ದು, ಅಧಿಕೃತ ಗೆಜೆಟ್ ಪ್ರಕಟವಾದ ನಂತರ ಜಾರಿಗೆ ಬರಲಿದೆ. ನಗರ ಪ್ರದೇಶಗಳಲ್ಲಿ ಈ ನಿಯಮದ ಪರಿಣಾಮ ಹೆಚ್ಚು ಕಾಣಿಸಿಕೊಳ್ಳುವ ಸಾಧ್ಯತೆಯಿದೆ. ಇದುವರೆಗೆ ಅನೇಕ ಕುಟುಂಬಗಳು ಸುರಕ್ಷತೆ ಅಥವಾ ತುರ್ತು ಪರಿಸ್ಥಿತಿಗೆ ಪಿಎನ್ಜಿ ಜೊತೆಗೆ ಎಲ್ಪಿಜಿ ಸಿಲಿಂಡರ್ ಕೂಡ ಇಟ್ಟುಕೊಂಡಿದ್ದವು. ಆದರೆ ಹೊಸ ನಿಯಮ ಜಾರಿಗೆ ಬಂದರೆ 2ರಲ್ಲಿ ಒಂದನ್ನು ಮಾತ್ರ ಆಯ್ಕೆ ಮಾಡಬೇಕಾಗುತ್ತದೆ. ಪಿಎನ್ಜಿ ಸಂಪರ್ಕ ಹೊಂದಿರುವವರು ತಮ್ಮ ಎಲ್ಪಿಜಿ ಕನೆಕ್ಷನ್ ಅನ್ನು ಸರೆಂಡರ್ ಮಾಡಬೇಕಾಗುತ್ತದೆ. ಹಾಗೆ ಮಾಡದಿದ್ದರೆ ಗ್ಯಾಸ್ ಇದ್ದರೆ ಗ್ಯಾಸ್ ಏಜೆನ್ಸಿಗಳು ರೀಫಿಲ್ ಬುಕಿಂಗ್ ಅನ್ನು ಸ್ವಯಂಚಾಲಿತವಾಗಿ ಸ್ಥಗಿತಗೊಳಿಸಬಹುದು ಎಂಬ ಸೂಚನೆಯಿದೆ. ಆದರೆ ತಜ್ಞರ ಪ್ರಕಾರ ಪಿಎನ್ಜಿ ಸಾಮಾನ್ಯವಾಗಿ ಎಲ್ಪಿಜಿಗಿಂತ ಕಡಿಮೆ ಖರ್ಚಿನದು. ಹೀಗಾಗಿ ಪೈಪ್ಲೈನ್ ಅನಿಲ ಬಳಕೆಯಿಂದ ಗ್ರಾಹಕರಿಗೆ ಕೆಲವು ಮಟ್ಟದಲ್ಲಿ ಹಣ ಉಳಿಯುವ ಸಾಧ್ಯತೆ ಇದೆ. ಇದರಿಂದ ಅಡುಗೆ ಅನಿಲದ ದುರ್ಬಳಕೆಯನ್ನು ತಡೆಯಲು ಸಹಕಾರಿಯಾಗಲಿದೆ ಎಂದು ಸರ್ಕಾರ ಹೇಳಿದೆ. ಒಟ್ಟಾರೆ ಪಿಎನ್ಜಿ ಸಂಪರ್ಕ ಇರುವ ಮನೆಗಳಿಗೆ ಎಲ್ಪಿಜಿ ಸಿಲಿಂಡರ್ ಬಳಕೆಗೆ ಬ್ರೇಕ್ ಬೀಳುವ ಸಾಧ್ಯತೆ ಇದ್ದು, ಹೊಸ ನಿಯಮ ಜಾರಿಗೆ ಬಂದ ಬಳಿಕ ಗ್ರಾಹಕರು ಒಂದೇ ರೀತಿಯ ಅನಿಲ ವ್ಯವಸ್ಥೆಯನ್ನು ಆಯ್ಕೆ ಮಾಡಬೇಕಾದ ಪರಿಸ್ಥಿತಿ ಎದುರಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ ಟೈಮ್ಸ್.